ನಮ್ಮ ತಮ್ಮ ನೋಡ್ರಿ ಯಾರೆಲ್ಲ ಅಕ್ಕ ಏನೇನು ಖುಷಿ ಆಗ್ತದೆ ಮನೆಗೆ ಹೋದ್ನ ತೋರಿಸ್ತಾನೆ ನನಗೆ ಇಲ್ಲ ಹಂಗೇನಿಲ್ಲಪ್ಪ ನಾವು ನನ್ಗೆ ಏನು ತಿನ್ಬೇಕಂತ ನಾನೇನು ತಿನ್ನಾಕ ತಗೋಲ್ಲ ಹುಡುಗರು ಸ್ವಲ್ಪ ತಗೊಂಡ್ವಿ ಹಂಗಾಗಿ ಸಣ್ಣ ಹುಡುಗರು ಗತ್ತೆ ಎಲ್ಲ ಅವನು ಹಂಗಾಗಿ ಇಲ್ಲಿ ಫಂಕ್ಷನ್ ಇತ್ತಲ್ಲ ಫಂಕ್ಷನ್ಗೆ ಹೋಗಿದ್ವಿ ಹಂಗಾಗಿ ಭೇಟಿ ಹಾಕಿನಪ್ಪಿ ಅಂತೇಳಿ ಅಂತಂದೆ ಭೇಟಿ ಅದು ಬಂದು ಖುಷಿ ಆಯ್ತು. ಫ್ರೆಂಡ್ಸ್ ನಮ್ಮ ಅಕ್ಕ ಸಬ್ಸ್ಕ್ರೈಬರ್ಸ್ ಕಾರ್ಯಪ್ಪ ಇಲ್ಲಿ ಇದಕ್ಕೆ ಬಂದಿದ್ವಿ ಮಠಕ್ಕೆ ನಾನು ಶ್ರೀಕಾಂತ ಅಕ್ಕನ ಭೇಟಿ ಹಾಕಂತಂತೇಳಿ ನಮ್ಮ ಅಕ್ಕ ಹೊಂಟು ನೋಡ್ರಿಪ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಸುಮ್ಮನೆ ಮಾಡಕತ್ತಾನೆ ಹಾಕ್ಬೋದು ಹಾಕ್ಲಿಕ್ಕಂದ್ರೆ ಇಲ್ಲ ನೆನಪಿಗೆ ಉಳಿಲ್ಲ ಅಂತಂದು ಮಾಡಕತ್ತಾನೆ. ಶ್ರೀಕಾಂತ ನಾನು ಹೊಂಟೀವಿ ಎಲ್ಪ ಅಂದ್ರೆ ಏನಿಲ್ಲ ಕರ್ನಾಟಕ ಭವನ ಕೋರ್ಟ್ ಸರ್ಕಲ್ ಕಡೆ ರುಕ್ಮಿಣಕ್ಕ ಬರತ್ತಾಳ್ರಿ. ಯು ಆಲ್ ನೋ ಫಸ್ಟ್ ವಿಲೇಜ್ ಲಾಗರ್ ಇನ್ ಕನ್ನಡ ಲ್ಯಾಂಗ್ವೇಜ್ ಒಳಗೆ. ಸೊ ಅಕ್ಕ ಹುಬ್ಳಿಗೆ ಬಂದಿಲ್ಲ ಅಂತ ಬೆಳಗ್ಗೆನ ಇದಕ್ಕಿಂತ ಒಂದು ಹೊತ್ತಾಗಣ ಅಂದಿದ್ಲು ಇಲ್ಲ 25 ಬರತ್ತಾನ ಅಂತೇಳಿ ಬಸಂಟ್ ಹೋಟೆಲಿಗೆ. ಈಗ ಇಲ್ಲೇ ನವಲೂರಿಗೆ ಹೋಗಿ ಬರತ್ತಾನಂತಂತೇಳಿ ಅಂದಾಳ ಅಕ್ಕ. ಇಲ್ಲಿ ಬಂದಿಲ್ಲ ಅಂತಂತೇಳಿ ಅಂದಾಳು. ಸೊ ಇಲ್ಲಿ ಬಂದು ನಿಂತೇವಿ ಈಗ ನಿಲ್ಲಾತೀವಿ ಇನ್ನೂ ಹೋಗಿಲ್ಲ ಅಲ್ಲಿ ಮಠ ಇನ್ನೂ ಅಲ್ಲೈತದ ಬಸಂಟ್ ಹೋಟೆಲ್ ಇದು ಸಾರಿ ಕರ್ನಾಟಕ ಭವನ. ಅಕ್ಕ ಬಂದಪ್ಪ ಅಂದ್ರೆ ಸಿಗ್ತಾನೆ ಇಲ್ಲಾಂದ್ರೆ ಇಲ್ಲ. ಬರ್ರಿ ಶ್ರೀಕಾಂತ್ ಅದಾನ್ರಿ ನಮ್ಮ ಜೋಡಿ. ಸೊ ಇದು ಕರ್ನಾಟಕ ಭವನ. ಈ ಕಡೆಯಿಂದ ಬರ್ತೈತಿ ಬಸ್ಸು ಸಾರಿ ಕಾರ್ ಗಾಡಿ. A few moments later. ಸೊ ಇಲ್ಲಿ ಬಂದು ನಿಂತತ್ರಿಪ್ಪ ಇನ್ನೂ ಗಾಡಿ ಬರೋದ್ಲು ಜಸ್ಟ್ ವೇಟಿಂಗ್. ಕೃಷಿ ಮಾಡಕ್ ಬಂದಾಗ ಇಲ್ಲಿ ಗಾಡಿ ನೋಡಿ ನೋಡಿಲ್ಲ ಅವತ್ತು ನೋಡಿಲ್ಲ ಮತ್ತೆ ಅದನ್ನೇ ನೋಡಿದ್ನಿ. ನಾನು ವಿಶ್ವ ನಮ್ಮ ಮನೆಯವರು ಮತ್ತು ಶ್ರೀಕಾಂತ ಮುರುಘಾ ಮಠಕ್ಕೆ ಬಂದೇವಿ ನೋಡ್ರಿ. 1 ವರ್ಷದ ನಂತರ ನಾನು ವಿಶ್ವ ಭೇಟಿ ಆದೀವಿ. ಇಲ್ಲೇ ದರ್ಶನ ಮಾಡ್ಕೊಂಡು ಈಗ ನಾವು ನಮ್ಮೂರ ಕಡೆ ಹೋಗ್ತೇವಿ. ವಿಶ್ವ ಅವ್ನ ರೂಮ್ ಕಡೆ ಹೋಗ್ಕೋಣ ನೋಡ್ರಿ. ಅಕ್ಕ ಇಷ್ಟ ನಾವೇನು ಕಳಿಸಿಲ್ಲ. ನಾವು ಇಲ್ಲಿ ಫಂಕ್ಷನ್ ಇತ್ತಲ್ಲ ಫಂಕ್ಷನ್ಗೆ ಹೋಗಿದ್ವಿ ಹಂಗಾಗಿ ಭೇಟಿ ಹಾಕಿನಪ್ಪಿ ಅಂತೇಳಿ ಅಂತಂದೆ ಭೇಟಿ ಅದು ಬಂದು ಖುಷಿ ಆಯ್ತು. ನಮಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಾಗ ಖುಷಿ ಆಯ್ತಾ. ಥ್ಯಾಂಕ್ ಯು ಅಪ್ಪಿ. ಮೀಟ್ ಮಾಡಿ ಖುಷಿ ಆಯ್ತಾ. ನಮ್ಮ ತಮ್ಮ ನೋಡ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತಿರಲ್ಲ ಚಾನಲ್ನ ವಿಶ್ವ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. ಮಾತಾಡ ನಾ ಆಗಲ್ಲೇನ ಬರೋ ಮುಂದೆ ಕೇಳ್ಕೊಂಡು ನಿಮ್ಗೆ ಹೇಳಿದ್ದೆ ಅಕ್ಕನ ಬೆಟ್ಟಕ್ಕೆ ಬರಕತ್ತ ಅಕ್ಕನ ಕಡೆ ಹೊಂಟಾನಂತೇಳಿ ನಾವು ವಿಡಿಯೋನ ಮಾಡಲಿಲ್ಲ ಇಷ್ಟೊತ್ತು ನಾವು ಬಿಡು ಬೇಡ ಅಂತ ಸುಮ್ಮನಿದ್ದೆ. ಮತ್ತು ಲಾಸ್ಟ್ನಾಗ ಹೋಗೋ ಮುಂದಕ್ಕೆ ಮಾಡ್ಕೋಬೇಕಂತ ವಿಡಿಯೋನ ಅದಕ್ಕೆ ಮಾಡ್ಕೊಳತ್ತೀನಿ. ಅಕ್ಕ ಏನೇನು ಖುಷಿ ಆಗ್ತದೆ ಮನೆಗೆ ಹೋದ್ನ ತೋರಿಸ್ತಾನೆ ನನಗೆ ಮಾಡಿ ಇಲ್ಲ ಹಂಗೇನಿಲ್ಲಪ್ಪ. ನಾವು ನನ್ಗೆ ಏನು ತಿನ್ಬೇಕಂತ ನಾನೇನು ತಿನ್ನಾಕ ತಗೋಲ್ಲ ಹುಡುಗರು ಸ್ವಲ್ಪ ತಗೊಂಡ್ವಿ ಹಂಗಾಗಿ ಸಣ್ಣ ಹುಡುಗರು ಗತ್ತೆ ಎಲ್ಲ ಅವನು ಹಂಗಾಗಿ ಸಣ್ಣ ತಮ್ಮ ಅದಕ್ಕೋಸ್ಕರ ಪಾಪಡಿ ಐತಿ ಅಷ್ಟೇ ತೊಗೊಂಡೆ ಮತ್ತೇನು ಜಾಸ್ತಿ ಏನು ತೊಗೊಂಡಿಲ್ಲ. ಮತ್ತು ಏನಾದರೂ ಹಂಗೆ ಹೇಳ್ಬೋದೇನು ಅಷ್ಟೇ. ಊರಿಗೆ ಹೋಗಿ ನಾವು ಇನ್ನು ಲೇಟ್ ಆಕೈತಿ ಮುಂಜಾನೆಗ ಬಂದೇವಿ ಮನ್ಯಾಗ ಎಲ್ಲ ಕೆಲಸ ಬಿಟ್ಕೊಟ್ಟು ಬಂದೇವಿ. ಇನ್ನು ಊರಿಗೆ ಹೋಗ್ಬೇಕಾದ್ರೆ ಎಷ್ಟೊತ್ತಕ್ಕೈತೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಗಾಡಿನೂ ಸ್ಪೀಡ್ ಬಿಡಂಗಿಲ್ಲ. ಸ್ಪೀಡ್ ಬಿಡಂದ್ರೆ ಬೈತಾರ ಅವ್ರು. ಮತ್ತು ಅದಕ್ಕೆ ಸ್ಲೋಗಿ ಹೋಗ್ಬೇಕಲ್ಲ ಹಂಗಾಗಿ ಲೇಟ್ ಆಕೈತಿ. ಬಾಯ್ ಉಷಾ ಸೊ ಸಿಗ್ತಾನಂತ ರೂಮಿಗೆ ಹೋದ್ಮ್ಯಾಗ ಅಕ್ಕ ಮಾಡ್ಕೊಟ್ಟ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಫ್ರೆಂಡ್ಸ್ ನಮ್ಮ ಅಕ್ಕ ಸಬ್ಸ್ಕ್ರೈಬರ್ಸ್ ಕಾರ್ಯಪ್ಪ ಇಲ್ಲಿ ಇದಕ್ಕೆ ಬಂದಿದ್ವಿ ಮಠಕ್ಕೆ ನಾನು ಶ್ರೀಕಾಂತ ಅಕ್ಕನ ಭೇಟಿ ಹಾಕಂತಂತೇಳಿ. ಸೊ ನೋಡ್ಬೋದು ನೀವು ಇಲ್ಲಿ ಅಕ್ಕನ ವಿಡಿಯೋ ನೋಡ್ತಾರಂತ್ರಿ. ಮಾಮ ಅಲ್ಲಿ ಕಾರ್ ಗಾಡಿ ಹೊಲ್ಸಾಕತ್ತಾನ. ನಮ್ಮ ಅಕ್ಕ ಹೊಂಟು ನೋಡ್ರಿಪ್ಪ. ಅಲ್ಲಿ ಹೋಗತ್ ನೋಡ್ರಿ ಬೆಳೆ ಗಾಡಿ ಮುಂದೈತಿ. ಇದುವೇ ಮುರುಘಾ ಮಠ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಭಾಳ ದಿನ ಆಗಿತ್ತು ಅಕ್ಕನ ಭೇಟಿ ಆಗೋಲ್ಲೇ ಬರೀ ಫೋನ್ನಾಗ ಮಾತಾಡ್ತಿದ್ದೀವಿ.
ಅಕ್ಕನೂ ಊರಿಗೆ ಬಾ ಅಂತ ಅಂತಿರ್ತಾಳು. ನನಗೆ ಹೋಗಾಕ ಆಗಂಗಿಲ್ಲ, ಏನಾರ ಆಗ್ಬಿಡು ಬೇಡ ಹೋಗ್ಬಿಡು ಅಂತ ತುಂಬಿರ್ತಾನೆ. ಮಾಮನೂ ಅಂತಿರ್ತಾನೆ ಊರಿಗೆ ಬರ್ರಿ ಅಂತ ಅಂತಿರ್ತಾರೋ. ಆದ್ರೆ ಹೋಗ್ಬೋದು ಕರೆ, ಆದ್ರೆ ಎಕ್ಸಾಮ್ ಇರ್ತಾವಲ್ಲ, ಮತ್ತು ಸ್ವಲ್ಪ ಓದೋದಿರ್ತದೆ ಅಂತೇಳಿ ನಾನು ನಮ್ಮ ಊರಿಗಿನ ಹೊಂಟಿಲ್ಲ. ಹಾಗಾಗಿ ಅಕ್ಕನ ಊರಿಗೆ ಹೋಗಿದ್ದಿಲ್ಲ. ಅಕ್ಕ ಹಿಂಗೆ ಎಲ್ಲರೂ ಬಂದಾಗ ಲಾಸ್ಟ್ ಯಾವುದೇ ಯೂಟ್ಯೂಬರ್ ಬಟ್ಟಾರು ಕೂಡ ನಾನು ಮಾಡ್ಕೊಂಡಿಲ್ಲ. ಆದ್ರೆ ಅಕ್ಕ ಅಲ್ರಿ, ಅಕ್ಕ ನಂಗೆ ಹೆಂಗಪ್ಪ ಅಂತಂದ್ರೆ ಅಂದೆ ಅಂತ ಅನಿಸೋದನೇ ಇಲ್ಲ. ನಮ್ಮ ಕಾಸು ನಮ್ಮ ಅಕ್ಕ ಅಂತ ಅನ್ಸುತ್ತೆ, ನಮ್ಮ ಕಾಸು ನಮ್ಮ ಮಾಮ ಅಂತ ಅನಿಸುತ್ತೆ. ಅದ ಹುಡುಗಿಂದ ಮೊದಲಕ್ಕೆ ನಾನು ವ್ಲಾಗ್ ಮಾಡ್ಕೊಂಡ್ಬಿಡ್ತೇನೆ. ಯಾಕಂದ್ರೆ ಪರ್ಮಿಷನ್ ಕೇಳ್ಬೇಕಂತ ಅಂತೂ ನಮ್ಮ ನಡಕ್ಕೆ ಅಂತ ಇದೂ ಇಲ್ಲ. ಸೊ ಹಂಗಾಗಿ ವ್ಲಾಗ್ ಮಾಡ್ಕೊಂಡೆ. ಏನೇನು ಕೊಡ್ತೇವಪ್ಪ ಅಂದ್ರೆ ಅಲ್ಲಿ ಹೋಗಿ ತೊಳ್ತಾನೆ ಅಂತ ರೊಮ್ಮಿಗೆ ಹೋದ್ನಾಗ ಶ್ರೀಕಾಂತ ಮಾಡೋದು. ಶ್ರೀಕಾಂತ್ ಏನು ಅನಿಸ್ತು ಅಕ್ಕನ ಭೇಟಿಯಾಗಿ, ಅಕ್ಕ ಮಾಮನ ಭೇಟಿಯಾಗಿ ಅನ್ನಿಸ್ತಂಗೆ. ಮತ್ತೆ ಸ್ಟಡಿ ಅಲ್ಲಿ ಮುಂದೆ ಮಾತಾಡೋದು. ಹಾಂ ಏನು ಅನ್ನಿಸ್ತಾ? ಚಲೋ ಅನ್ನಿಸ್ತು, ಹಂಗೇನಿಲ್ಲ. ಹಾಂ ಇಷ್ಟು ನಂಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನಗೆ ಮೊದ್ಲಕ್ಕೆ ಭೇಟಿ ಹೋಗಿನ ಮೊದ್ಲಕ್ಕೆ ಸೂಪರ್ ಎಕ್ಸಾಕ್ಟ್ ಆಗಿದ್ದೆ. ಆಮೇಲಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನನ್ನ ಮಗದಾಗ ಖುಷಿ ನಿಮ್ಗೆ ಕಾಣಕತ್ತಿರ್ಬೋದು. ಇನ್ನೂ ಜಾಸ್ತಿ ಸಿಗ್ತಾಳೆ ಅಂತ ಅಕ್ಕ. ಫೋನು ಹಚ್ಚಂಗಿಲ್ಲ ರೀ, ಯಾಕೆ ಬಿಸಿ ಇರ್ತಾಳೆ. ನಾನು ಏನರ ಓದಾಕ ಸಂಬಂಧ ನಂದಂತೂ ಕರೆನ್ಸಿನ ಹಂಗಾಗಿ ನಾನು ಬಿಸಿ ಇರ್ತಾಳೆ. ಯಾವಾಗೂ ಫೋನ್ ಹಚ್ತಾಳೆ, ಹಚ್ಚಿ ಒಂದು ತಾಸಲ್ಲಿ ಮಾತಾಡ್ತಾಳೆ, ಏನರ ಹೇಳೋದು ಕಳೆದಿರ್ತಾವಲ್ಲ ಅಂತವೆಲ್ಲ. ಸೊ ಇಷ್ಟ ದಿಸ್ ಇಸ್ ವಾಟ್ ಅಕ್ಕನ ಭೇಟಿ ಆಗಿದ್ದೆ. ಸೊ ಈಗ ಹೋದ್ಮೇಲೆ ಸಿಗ್ತಾನಂತ ರೂಮಿಗೆ ಹೋದ್ಮ್ಯಾಗ ಸೆಟ್ ಔಟ್ ಆಗಿರ್ತೀನಿ. ಧಾರವಾಡ ಮಾರ್ಕೆಟ್ ಎಷ್ಟು ಚಂದ ಕಾಣ ಆಯ್ತು ನೋಡ್ರಿ. ಸೂರ್ಯ ಮುಳ್ಕಾಕತ್ತಾನ. ರೆಡ್ಡಿ ಬ್ಯಾಂಕಿನ ಮ್ಯಾಗಿಂದ ಗಡಿಯಾರ ನಿಂತರೆ, ಆದ್ರೆ ದತ್ತಾತ್ರೇಯ ಗುಡಿ ಮುಂದಿನ ರೋಡ್ ಎಷ್ಟು ಮಸ್ತ್ ಕಾಣತ್ತಪ್ಪ ಅಂದ್ರೆ ಕ್ಯಾಮ್ರಾ ಸರಿ ಇಲ್ಲ, ಚೆನ್ನಾಗಿ ತೋರಿಸ್ತಿದ್ದೆ. ಭಾಳ ಚಂದ ಕಾಣಿಸತ್ರಿ. ಹೊಟ್ಟೆ ಹಸುವಾಗೈತಿ, ಏನರ ತಿಂದು ಹೋಗ್ಬೇಕು. ಬರ್ ಸಿಗ್ತಾನ ಫ್ರೆಂಡ್ಸ್. ಅಕ್ಕ ರೀ ಜಿಲೇಬಿ ಕುಡಿಸ್ಯಾಳ. ಅಲ್ಲೇ ದಾರಾಗನ ಉಚ್ಚಿಬಿಟ್ಟು ಇವನ್ನ ಹೊಟ್ಟೆ ಹಸ್ತಿದ್ದಕ್ಕೆ ಜಿಲೇಬಿ ಮತ್ತು ಹೊಳ್ಳಿ ಇಂಕೇನು ತರಲೇಬೇಕಾ ಇಂಥವು ಪಾಪಡೆ ಅದು ಜೋಡಿ ಸಾಸ್ ಇರ್ತೈತಿ. ಆ ಸಾಸ್ ಇಲ್ಲೈತೆ ನೋಡ್ರಿ, ಸಾಸ್ ಆ್ಯಂಡ್ ಇಷ್ಟು ಕೊಂಡ ಶೇವ್ ರೀ ಇಷ್ಟು ಕೊಡ್ಸ್ಯಾಳ. ಮತ್ತು ಆ್ಯಂಡ್ ಸಮ್ ಅಮೌಂಟ್ ಐ ಡೋಂಟ್ ವಾಂಟ್ ಟು ಟೆಲ್ ಹೌ ಮಚ್ ಅಮೌಂಟ್ ಶಿ ಗೇವ್ ಅಂತಂತೇಳಿ. ಸೊ ಸ್ಮಾಲ್ ಅಮೌಂಟ್ ಕೊಟ್ಲು. ಹಾಂ ಆಗಿಲ್ಲ ಹೊಳೆ ಮಾಡೋಕೆ. ಸೊ ಅಕ್ಕ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಾಳೆ, ಯಾಕಂದ್ರೆ ಗೊತ್ತಿಲ್ಲ. ಅದಕ್ಕಿಂತ ತಮ್ಮನು ಪ್ರೀತಿಗೆ ಮಾಮ ತೆಗೆದು ಕೊಟ್ಟ. ಅಕ್ಕ ಇದನ್ನೆಲ್ಲ ಕೊಟ್ಲು. ಸೊ ಶ್ರೀಕಾಂತ್ ಆಗಲೇ ಮುಕ್ಕೊಂತಾನು ಏನಾಗಿರ್ತಾವ ಬೋಳ್ತಿಲ್ಲ ಅದು ಹೇಳತ್ತೆ. ನಾನು ಬೋಳ್ಕೇನೆ ಇನ್ನೊಂದು 2 ದಿನಕ್ಕೆ. ಸೊ ಇಷ್ಟ ರೀ. ಹೊಟ್ಟೆ ಮಾತ್ರ ಅಷ್ಟು ಭಾಳ ಆಗಿತ್ತು. ಯಾಕಂದ್ರೆ ಬೆಳಗ್ಗೆ ನಾವು ತಿಂದಿದ್ದು ಊಟ ಮಾಡಿಸ್ತಾನೆ ಬೇರೆ ಅಂತಂತಂದ್ರೆ ನಾವು ಇಲ್ಲಿ ತೋಕ ಬೇಡ ಅಂತ ಸುಮ್ಮದೇವಿ. ಈಗ ಗ್ಯಾಸ್ ತುಂಬಿಸ್ಕೊಂಬರಕ್ಕಂತ ಹೋಗ್ಬೇಕು. ನಾನು ಶ್ರೀಕಾಂತ ಗ್ಯಾಸ್ ತುಂಬಿಸ್ಕೊಂಬರಕ್ಕಂತ ಇನ್ನೂ ಹೋಗೋದೈತಿ ಕೆಲಸ ನಮ್ಮದು. ಸೊ ಬೆಳಗ್ಗೆ ನಾಷ್ಟ ಮಾಡಿದ್ದು ಮತ್ತೇನು ತಿಂದಿದ್ದಿಲ್ಲ. ಗ್ಯಾಸ್ ಖಾಲಿಯಾಗಿ 1 ತಿಂಗಳಾಗಿತ್ತು. ನನಗೆ ಇನ್ನೂ ಗ್ಯಾಸ್ ತುಂಬಿಸೋ ವಿಚಾರ ಇದ್ದಿದ್ದಿಲ್ಲ. ಏನರ ಹೆಂಗಾರ ಮಾಡ್ಕೊಂಡು ಹೋಗೋದಂತ ಸುಮ್ಮನಿದ್ದೆ. ಆದರೆ ಶ್ರೀಕಾಂತ್ ಬಂದಿದ್ದಕ್ಕೆ ಗ್ಯಾಸ್ ತುಂಬಿಸ್ಬೇಕಂತ ಅನಿವಾರ್ಯ ಆಗೈತಿ. ಸೊ ಹಂಗಾಗಿ ಈಗ ಗ್ಯಾಸ್ ತುಂಬಿಸ್ಕೊಂಬರಕ್ಕಂತ ಹೋಗ್ಬೇಕು. ಇಷ್ಟ ಅಕ್ಕನ ಭೇಟಿಗೆ ಭಾಳ ಖುಷಿ ಆಯ್ತು. ಸೊ ಇದನ್ನ ತಿಂದು ಹೊಟ್ಟೆ ತುಂಬಿಸ್ಕೊಂಡೆ ಗ್ಯಾಸ್ ತುಂಬ್ಸಕ್ಕೆ ಹೋಗ್ಬೇಕು. ಇಷ್ಟ ಏನಾಯ್ತು ಏನಂಗೆ ಮಾಡಿದ್ರೆ ಇವೇನೋ ಭಾಳ ಇಷ್ಟ ಅಂತ್ರಿಪ್ಪ. ಏನಿವೆ ಪಾಪಡ್ ಭಾಳ ಇಷ್ಟ ಅಂತ. ಬಟ್ ಸಾಸ್ ಜೋಡಿ ತಿನ್ನೋದು ಗೊತ್ತಿಲ್ಲ ಅಂತ ಪಾಪಡ್. ಸೊ ಅಕ್ಕ ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರ ಈ ಬಾಂಧವ್ಯಕ್ಕೆ ಯಾರ ಕಣ್ಣು ಬೆಳೆದೇ ಇರಲಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಮೊದಲಕ್ಕೆ ಹೊಟ್ಟೆ ತಿಂತೇವಂತ. ಸಮಯ ಎಷ್ಟಾಗಿತ್ತಪ್ಪ ಅಂತಂದ್ರೆ ಸಂಜೆ 5:33 ಆಯ್ತು. ಬೆಳಗ್ಗೆ ಅಂತ ಏನು ತಿಂದಿದ್ದಿಲ್ಲ. ಸೊ ಪಟ ಅಕ್ಕ ಅಂತಪ್ಪ ಇವನ್ನ ಇದ್ರ ಹಾಕೊಂಬ್ರು ಮತ್ತು ಪ್ಲೇಟ್ನಾಗ. ಅದೇ ಹಂಗೆ ತಿನ್ಬಾರ್ದು ಬಿಡುವ ಮರ. ಯಪ್ಪ ಹಂಗೆ ತಿನ್ನೋದು ಮತ್ತು ಅವನು ಪಟ್ ಹೋಗಿ ಅಲ್ಲಿ ಪ್ಲೇಟ್ ತಗೊಂಬ್ರು ಹೋಗಿ. ಬರ್ರಿ ತಿನ್ನು. ನಾನು ಕ್ಯಾಮ್ರಾ ಒಂದು ಸರಿ ಬರ್ಬೋದ್ಲು, ಸ್ವಚ್ಛ ಬರ್ಬೋದ್ಲು. ಕಟ್ಟಿ ತಿನ್ನ.